ಕಲಬುರಗಿ ನಗರದ DHO ಹೆಲ್ತ್ ಆಫೀಸರ್ ಆಗಿರುವಂತ DHO ಅವರಿಗೆ ನಾವು ಇವತ್ತು ವರ್ಗಾವಣೆ ಮಾಡಬೇಕು ಅಂತಂದು ಇವತ್ತು ನಾವು ಒಂದು ಮನವಿ ಪತ್ರ ಜಿಲ್ಲಾಧಿಕಾರಿಗೆ ನೀಡಲಿಕ್ಕೆ ಬಂದಿದ್ದೇವೆ. ಯಾಕಂತಂದ್ರೆ DHO ಅವರು ಕಲಬುರಗಿ ನಗರದಲ್ಲಿ DHO ಆಗಿ 1 ವರ್ಷ ನಂತರ ಕಳೆದರು. ಇವತ್ತು ಯಾವುದೋ ಅವರು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ಸುಮಾರು ನಕಲಿ ವೈದ್ಯಕೀಯ ಡಾಕ್ಟರ್ಗಳ ಹೌಳಿ ಹೆಚ್ಚಿಗಾದರೂ ನಾವು ಎಷ್ಟು ಕಂಪ್ಲೇಂಟ್ ಕೊಟ್ಟಿದ್ದೋ ಎಲ್ಲ ಕಂಪ್ಲೇಂಟ್ಗಳಿಗೆ ಹೋಗೋದು ಕೀಲಿ ಹಾಕ್ತೀನಿ ಅನ್ನೋದು ಇವರೇ ಕೀಲಿ ವಾಪಸ್ ಕೊಡೋದಂಥದ್ದು. ಅಲ್ಲಿ ಏನೋ ಯಾವುದೋ ರೀತಿಯಿಂದ ಅವರಿಗೆ ನಕಲಿ ವೈದ್ಯಕರಿಗೆ ಮತ್ತು DHO ಅವರಿಗೆ ಎಲ್ಲೋ ಹೊಂದಾಣಿಕೆ ಇದೆ ಅನ್ನಿಸ್ತದೆ ಇಲ್ಲಿ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಇವರೇ ಹೋಗಿ ಕೀಲಿ ಹಾಕ್ತಾರೆ, ಅಲ್ಲಿ ಕಂಪ್ಲೇಂಟ್ ಕೊಡೋದು ಇವರೇ ಕೀಲಿ ತೆಗಿತಾರೆ. ಮತ್ತು ನಾವು ಹೋಗಿ ಕೇಳಿದಾಗ ಇವ್ರು ಏನ್ ಹೇಳ್ತಾರೆ ನಮಗೆ ಅಂತಂದ್ರೆ ಇಲ್ರಿ ಅದು ತಾಲೂಕಾ ಅಧಿಕಾರಿ ಕೊಟ್ಟರ, ತಹಸೀಲ್ದಾರ್ ನೀಡ್ಯಾರ, ಅವ್ರು ಕೊಟ್ಟಿದ್ದಾರೆ ಇವ್ರು ಕೊಟ್ಟಿದ್ದಾರೆ ಅಂತ ಸುಳ್ಳು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಮತ್ತು ಅವರು ನಾವು ಹೋಗಿ ಕಂಪ್ಲೇಂಟ್ ಕೊಟ್ರ ಸರ್ ಈ ರೀತಿ ಒಂದು ಇಲ್ಲಿ ಯಾವುದು ಆರೋಗ್ಯ ಕೇಂದ್ರ ಅಂತಿದೆ ಇಲ್ಲಿ ಯಾವುದಂದ್ರೆ ಮೋಹನ್ ಲಾಜ್ ಹಿಂದ್ಗಡೆ, ಅಲ್ಲೂ ಹಾಸ್ಪಿಟಲ್ ಯಾವುದೂ ಸ್ಟಾಫ್ ಕೆಲಸ ಮಾಡಲ್ಲ. ಅಲ್ಲಿ 2024 ಮಕ್ಕಳಿಗೆ ಟಾನಿಕ್ ಕೊಡ್ತಾರೆ, ಅದು ಸ್ಪ್ರೇ ಡೇಟ್ ಮುಗಿದೋಗಿದೆ ಡೇಟು, ಅಂತ ಟಾನಿಕ್ ಕೊಡ್ತಾ ಇದ್ದಾರೆ. ಅಲ್ಲಿ ಇನ್ಕೋರಿಗೆ ಹೋಗಿಲ್ಲ DHO ಅವ್ರು ಕಂಪ್ಲೇಂಟ್ ಕೊಡೋದು. ಅಲ್ಲಿ ಯಾರು ಇಲ್ಲ, ಒಂದು ಆಯಾಮ ಕೆಲಸ ಮಾಡಕ್ಕೆ ಆಯಾಮ ಅಲ್ಲಿ BP ಶುಗರು ಗೋಲಿ ಇಂಜೆಕ್ಷನ್ ಕೊಡ್ತಾಳೆ. ಇವ್ರು ನರ್ಸ್ಗಳ ಸ್ಟಾಫ್ ಯಾವುದೇ ಇಲ್ಲ. ಅಲ್ಲಿ CC ಕ್ಯಾಮ್ರಾ ಅಳವಡಿಸಿ ಅಂತಂದ್ರೆ CC ಕ್ಯಾಮ್ರಾ ಅಳವಡಿಸಿದ್ದಾರೆ, ಒಂದು ರೂಮ್ ನಲ್ಲಿ ಬಿಟ್ಟಿದ್ದಾರೆ. ಸುಮಾರು ಕಂಪ್ಲೇಂಟ್, 1 ಅಲ್ಲ 2 ಅಲ್ಲ. ಇವತ್ತು ನಕಲಿ ಡಾಕ್ಟರ್ದು ಎಷ್ಟು ತೊಂದರೆ ಆಗಿದೆ ಅಂತಂದ್ರೆ ಕೇಳೇಬಾರ್ದು. ನಕಲಿ ಡಾಕ್ಟರ್ 7-8ನೇ ಪಾಸ್ ಇರ್ತಾರೆ, ಅವ್ರು ಯಾವ್ದು ಬೇಸ್ ಯಾವ್ದು ಎಷ್ಟು ಕ್ವಾಲಿಟಿದಾಗ ಇಂಜೆಕ್ಷನ್ ಕೊಡ್ಬೇಕು, ಯಾವ ಮಾತ್ರ ಕೊಡ್ಬೇಕು ಅಂತ ಏನೂ ಗೊತ್ತಿಲ್ಲ. ಮನ್ಸಿಗೆ ಬಂದಾಗ 50, 100, 500 ಕೊಟ್ಟು ಎಲ್ಲ ರೋಗಿಗಳಿಗೆ ಕೊಲ್ಲಂತ ಕೆಲಸಗಳು ಮಾಡುತ್ತಾರೆ. ಇವತ್ತು ಎಷ್ಟೋ ಜನರಿಗೆ ಕೊಲ್ಲಿದ್ದಾರೆ. ಇವತ್ತು ಕಾಳಗಿ ಇರ್ಬೋದು, ಶಾಬಾದ, ವಾಡಿ, ಚಿತ್ತಾಪುರ ಮತ್ತು ಇದು ನಮ್ಮ ಕಮಲಾಪುರ, ಸುಮಾರು ಆಳಂದು, ಅಫಜಲ್ಪುರದಲ್ಲಿ ಸುಮಾರು ನಕಲಿ ವೈದ್ಯಕರದು ಅವಳು ಹೆಚ್ಚಿಗಾಗಿದೆ. ಇವ್ರಿಗೆ ಹೋಗಿ ನಾವು DHO ಹೇಳಿದಾಗ DHO ಅವ್ರ ಮನಸ್ಸಿನ ಮೇಲೆ ತಗೋಲ್ಲ, ಅವ್ರು ಬರೇ ಈ ಕಿವಿಲಿ ಬಿಡೋದಂತ ಕೆಲಸಗಳು ಮಾಡ್ತಾರೆ. ಅವ್ರಿಗೆ ಹೋಗಿ ಹೇಳಿದಾಗ ಬರೀ ನನಗೆ ಕಂಪ್ಲೇಂಟ್ ಮಾಡ್ತಿರಲ್ರಿ, ನೀವು ತಾಲೂಕದವ್ರಿಗೆ ಮಾಡ್ರಿ ಅಂತ ಹೇಳ್ತಾರೆ. DHO ಅಧಿಕಾರಿಗಳಿಗೆ ಮಾಡಿದಾಗ ಅವ್ರ ಅಧಿಕಾರಿಗೆ ಮೀಟಿಂಗ್ನಾಗ ಸಭೆದಾಗ ಹೋಗ್ತಾರ. ಇವ್ರು ಏನೂ ಮಾಡ್ತಾ ಇಲ್ಲ. ಅದಕ್ಕೆ ಕೂಡಲೇ ನಮ್ಮದು ಒಂದು ಬೇಡಿಕೆ ಇದೆ, ಕೂಡಲೇ ಅವರಿಗೆ ನಾವು DHO ಅವ್ರಿಗೆ ವರ್ಗಾವಣೆ ಮಾಡಬೇಕು. ಒಂದು ವೇಳೆ ವರ್ಗಾವಣೆ ಮಾಡ್ಲಿಕ್ಕಂತಾರೆ ನಾವು DHO ಆಫೀಸ್ನ ಮುತ್ತಿಗೆ ಹಾಕ್ತೇವೆ. ಎಲ್ಲಿ ತನಕ DHO ಅವ್ರಿಗೆ ವರ್ಗಾವಣೆ ಮಾಡಲು ಅಲ್ಲಿವರೆಗೆ ನಾವು ಅಲ್ಲೇ ಧರಣಿ ಮಾಡಬೇಕಾಗ್ತದೆ. ಅದಕ್ಕೆ ಸರ್ಕಾರ, ಜಿಲ್ಲಾಧಿಕಾರಿ ಮತ್ತು ಸರ್ಕಾರ ಹೊಣೆ ಆಗ್ತದೆ. ನಾನು ಜಿಲ್ಲಾ ಉಸ್ತುವಾರಿ ವಿನಂತಿ ಮಾಡ್ತೇನೆ, ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂಪುರ ಅವರಿಗೆ ವಿನಂತಿ ಮಾಡ್ತೀನಿ, ಶರಣ ಪ್ರಕಾಶ್ ಪಾಟೀಲ್ ಸರ್ಗೆ ವಿನಂತಿ ಮಾಡ್ತೀನಿ, ಕೂಡಲೇ ಇಂಥ ಅಧಿಕಾರಿಗಳಿಗೆ, ಯಾಕಂದ್ರೆ ಅಧಿಕಾರಿ ಕಿವಿ ಇದ್ರು ಕೇಳಂತ ಮನುಷ್ಯ ಎಲ್ಲ ಕಾಣಿದ್ರು ಕೂಡ್ರಪ್ಲೆ ಕೆಲಸ ಮಾಡ್ತಾ ಇದ್ದಾರೆ. ಇಮಿಡಿಯೇಟ್ಲಿ ಕೂಡಲೇ ಅವರಿಗೆ ವರ್ಗಾವಣೆ ಮಾಡಬೇಕು. ಒಂದು ವೇಳೆ ವರ್ಗಾವಣೆ ಮಾಡ್ಲಿಕ್ಕಂತಂದ್ರೆ ಮುಂದಿನ ಹೋರಾಟದಲ್ಲಿ ಏನು ಒಂದು ಅನ್ಯಾಯ ಅಲ್ಲಿ ಹೋರಾಟದಾಗ ಏನಾರ ಒಂದು ಘಟನೆ ಆದ್ರೂ ಅದಕ್ಕೆ ಸರ್ಕಾರ ಮತ್ತು ಜಿಲ್ಲಾ ಆಡಳಿತನ ಹೊಣೆ ಅಂತಂದು ಎಲ್ಲಿ ತನಕ DHO ವರ್ಗಾವಣೆ ಮಾಡಲು ಅಲ್ಲಿವರೆಗೂ ನಿರಂತರ ನಮ್ಮದು ಜೈ ಕನ್ನಡಿಗರ ಸೇನೆ ಮತ್ತು ಜೈ ಕನ್ನಡ ರಕ್ಷಣಾ ವೇದಿಕೆ ಎರಡೂ ಜಂಟಿಯಲ್ಲಿ ಹೋರಾಟ ಮಾಡ್ತದೆ ಅಂತಂದು ನಿಮ್ಮ TV ಮೂಲಕ ಅವರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಅವರು ಇವತ್ತು ಇನ್ಕ್ವೈರಿಯನ್ನು ಎಲ್ಲಾನು ಮಾಡಿ ಅವರಿಗೆ ನಮಗೆ ನ್ಯಾಯ ದೊರಸಂತ ಕೆಲಸಗಳು ಜನರಿಗೆ ಮಾಡಬೇಕು ಅಂತಂದು ನಿಮ್ಮ TV ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ.